ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಇವತ್ತಿನ ಒಂದು ನಿಫ್ಟಿ 50ನಲ್ಲಿ ಸೆಲೆಕ್ಷನ್ ಆಗಿರುವಂತಹ 50 ಕಂಪನಿಗಳ ಟ್ರೇಡಿಂಗ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಯೂಸ್ ಮಾಡ್ತಾ ಇರೋದು CPR ಇಂಡಿಕೇಟರ್ ಮತ್ತೆ EMA ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಇಂಡಿಕೇಟರ್ ಮುಖಾಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನಾವು ನೋಡೋಣ ಬನ್ನಿ. ಮೊದಲಿಗೆ ನಾನು ರಿಲಯನ್ಸ್ ಪವರ್ನ ಸೆಲೆಕ್ಟ್ ಮಾಡಿದ್ದೀನಿ. ರಿಲಯನ್ಸ್ ಪವರ್ ಡೈಲಿ ಇಂಡಿಕೇಟರ್ನ ಯೂಸ್ ಮಾಡ್ತಾ ಇದ್ದೀನಿ CPR ಅಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ. ಸೊ ಈಗ ನಾವು ನೋಡ್ತಾ ಇದೀವಿ ಇದರಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡೋದಾದ್ರೆ, ಸೊ ಪ್ರೈಸ್ ಓಪನ್ ಆಗಿದೆ ಎಲ್ಲಿ ಅಂತಂದ್ರೆ CPR ಇಂಡಿಕೇಟರ್ ಕೆಳಗಡೆ ಪ್ರೈಸ್ ಓಪನ್ ಆಗಿದೆ. ಹಾಗೆಯೇ CPR ಇಂಡಿಕೇಟರ್ ಅಲ್ಲಿ ಪ್ರೈಸ್ ಓಪನ್ ಆಗಿ CPR ಇಂಡಿಕೇಟರ್ ಮತ್ತೆ ಪ್ರೀವಿಯಸ್ ಡೇ ಲೋ ಏನಿದೆ ಅದರ ಒಂದು ಮಧ್ಯದಲ್ಲಿ ಓಪನ್ ಆಗಿದೆ. ಅದಾದ ನಂತರ ಪ್ರೈಸ್ CPR ಇಂಡಿಕೇಟರ್ ನ ಕ್ರಾಸ್ ಮಾಡ್ತಿದ್ದ ಹಾಗೆ ನಮಗೆ ಇಲ್ಲಿ 20 ಮತ್ತೆ 50 EMA ಏನಿದೆ 20 EMA 50 EMA ನ ಕ್ರಾಸ್ ಮಾಡ್ತಿದ್ದ ಹಾಗೆ ಒಂದು ಬುಲಿಶ್ ಟ್ರೆಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆಯೇ ಪ್ರೈಸು ಆಲ್ಮೋಸ್ಟ್ ರೆಸಿಸ್ಟೆನ್ಸ್ 1 ಮತ್ತು ಪ್ರೀವಿಯಸ್ ಡೇ ಹೈ ನ ಬ್ರೇಕ್ಔಟ್ ಮಾಡಿದೆ. ಸೊ ಇಲ್ಲಿ 24.95 ಏನಿದೆ ಇದು ನಮ್ಮ CPR ಬಾಟಮ್ ಆಗಿತ್ತು. ಹಾಗೆ 25 ಬಂದು CPR ಸೆಂಟರ್ ಆಗಿದೆ. ಹಾಗೆ 25 ಅದು ಕೂಡ ಟಾಪ್ ಪಿವೋಟ್ ಆಗಿದೆ. ಸೊ CPR ನ ಕ್ರಾಸ್ ಮಾಡ್ತಿದ್ದ ಹಾಗೆ ಮಾರ್ಕೆಟ್ 25.45 ಗೆ ರೀಚ್ ಆಗಿದೆ. ಅಲ್ಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಇದು ರಿಲಯನ್ಸ್ ಪವರ್ ನದಾಗಿತ್ತು. ಹಾಗೆ ಟಾಟಾ ಸ್ಟೀಲ್ ನ ನೋಡೋದಾದ್ರೆ, ಟಾಟಾ ಸ್ಟೀಲ್ ನಲ್ಲಿ ಇದು ಕೂಡ ಪ್ರೈಸು CPR ಇಂಡಿಕೇಟರ್ ಕೆಳಗಡೆನೆ ಓಪನ್ ಆಗಿದೆ. ಹಾಗೆ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಓಪನ್ ಆಗಿದೆ. ಮತ್ತೆ ಏನಾಗಿದೆ, CPR ಇಂಡಿಕೇಟರ್ ಮೇಲೆ ಹೋಗೋದಕ್ಕೆ ಟ್ರೈ ಮಾಡಿ. ಇದು ವೈಡ್ CPR ಇದೆ, ಇದು ನ್ಯಾರೋ CPR ಇಲ್ಲ. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ನಮಗೆ ಒಂದು ಇಂಡಿಕೇಟರ್ ಅಂತೂ ತೋರಿಸ್ತಾ ಇತ್ತು. EMAಗಳು ಕೆಳಮುಖವಾಗಿದ್ವು. ಹಾಗೆಯೇ ಕೆಳಮುಖವಾಗಿದೆ ಅಂದ್ರೆ ಅದನ್ನ ಒಂದು ಬಿಯರ್ ಟ್ರೆಂಡ್ ಅಂತ ನಾವು ಹೇಳ್ತೀವಿ, BRS. ಇಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ CPR ಮೇಲ್ಗಡೆ ಹೋಗಿ ಮತ್ತೆ ಅಲ್ಲಿಂದ ರಿವರ್ಸ್ ಆಗಿದೆ. ಸೊ 200 EMA ಮತ್ತೆ 50 EMA 20 EMA 3 EMAಗಳ ಕೆಳಗಡೆ ಪ್ರೈಸ್ ಕ್ಲೋಸ್ ಆದ ಮೇಲೆ ನಮಗೆ ಒಂದು ಬಿಗ್ ಫಾಲ್ ಬಂದಿದೆ. ಪ್ರೀವಿಯಸ್ ಡೇ ಲೋ ಏನಿತ್ತು ಅಲ್ಲಿವರೆಗೂ ಬಂದು ಮಾರ್ಕೆಟ್ ಟಚ್ ಆಗಿದೆ. ಹಾಗೆ ಇಲ್ಲಿಂದ ಮತ್ತೆ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲೆ ಹೋಗಿ CPR ಗೆ ಟಚ್ ಮಾಡಿದೆ. ಇಲ್ಲಿ ನಾವು ನೋಡಬಹುದು EMI ಹಾಗೂ CPR ಇಂಡಿಕೇಟರ್ ಕೆಳಗಡೆ ಟ್ರೇಡ್ ಆದಾಗ ಅದು ಬಿಯರಿಶ್ ಟ್ರೆಂಡ್ ಅಂತ ನಾವು ತಿಳ್ಕೊಳ್ಬೇಕು. ನಮ್ಮ ಸಪೋರ್ಟ್ ಬಂದು ಯಾವುದು ನಮಗೆ ನಿಯರೆಸ್ಟ್ ಸಪೋರ್ಟ್ ಇರುತ್ತೆ ಅದು ನಮ್ಮ ಮೊದಲ ಟಾರ್ಗೆಟ್ ಆಗಿರುತ್ತೆ. ಯಾವುದು ನೆಕ್ಸ್ಟ್ ಇರುತ್ತೆ ಅದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲಿ ಪ್ರೀವಿಯಸ್ ಡೇ ಲೋ ಏನಿದೆ ಅದರ ಮಧ್ಯೆ ಮತ್ತೆ CPR ಮಧ್ಯದಲ್ಲಿ ಇವತ್ತು ಟ್ರೇಡಿಂಗ್ ಆಗಿದೆ ಟಾಟಾ ಸ್ಟೀಲ್ ನಲ್ಲಿ. ಹಾಗೆಯೇ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಏನಿದೆ ಅದರದ್ದು ನೋಡೋದಾದ್ರೆ ಇದು ಕೂಡ CPR ಕೆಳಗಡೆನೆ ಪ್ರೈಸ್ ಓಪನ್ ಆಗಿದೆ. ಹಾಗೆ ಹೋಲ್ ಡೇ CPR ಕೆಳಗಡೆನೆ ಟ್ರೇಡಿಂಗ್ ಆಗಿದೆ. ಇದು ಇವತ್ತು ಸೈಡ್ ವೇ ಮಾರ್ಕೆಟ್ ಅಲ್ಲಿ ಇತ್ತು. ಪವರ್ ಗ್ರಿಡ್ ಕಾರ್ಪೊರೇಷನ್ ಹೇಗಿದೆ ಅಂತ ನೋಡೋದಾದ್ರೆ ಇದು ಸಪೋರ್ಟ್ 1 ಮತ್ತೆ ಸಪೋರ್ಟ್ 2 ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿದೆ. ಹಾಗೆಯೇ CPR ಗೆ ಟಚ್ ಮಾಡಿ ಪ್ರೀವಿಯಸ್ ಡೇ ಲೋ ಏನಿದೆ ಅದಕ್ಕಿಂತ ಮೇಲೆ ಹೋಗಿ CPR ಗೂ ಕೂಡ ಟಚ್ ಮಾಡಿದೆ ಮಾರ್ಕೆಟ್. ಅದಾದ್ಮೇಲೆ ರೆಸಿಸ್ಟೆನ್ಸ್ 1 ವರೆಗೂ ಹೋಗಿದೆ. ಸೊ ರೆಸಿಸ್ಟೆನ್ಸ್ 1 ವರೆಗೂ ಟಚ್ ಮಾಡಿ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಆಗಿದೆ. ಇಲ್ಲಿ ನಾವು ನೋಡೋದಾದ್ರೆ ಬೆಳಿಗ್ಗೆ ಮಾರ್ಕೆಟ್ ನಲ್ಲಿ ತುಂಬಾನೇ ಬುಲಿಶ್ ಕ್ಯಾಂಡಲ್ಗಳು ನಮಗೆ ನೋಡ್ಲಿಕ್ಕೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಾರ್ನಿಂಗ್ ಮಾತ್ರ ಟ್ರೇಡಿಂಗು ಒನ್ ಸೈಡ್ ಇತ್ತು, ಅದಾದ್ಮೇಲೆ ಕನ್ಸಾಲಿಡೇಷನ್ ಆಯ್ತು. ಸೊ NTPC ನೋಡೋದಾದ್ರೆ NTPC ಕೂಡ ಸಪೋರ್ಟ್ ಕೆಳಗಡೆನೆ ಸಪೋರ್ಟ್ 1 ಕೆಳಗಡೆ ಓಪನ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ಇದು ಕೂಡ ಪ್ರೀವಿಯಸ್ ಡೇ ಲೋ ಏನಿತ್ತು ಅಲ್ಲಿಗೆ ಟಚ್ ಮಾಡಿ ಅಲ್ಲೇ ಸೈಡ್ ವೇಸ್ ಆಗಿದೆ. ನೆಕ್ಸ್ಟ್ ITC ನೋಡೋದಾದ್ರೆ ITC ಕೂಡ ಏನಾಗಿದೆ, ಸಪೋರ್ಟ್ 2 ನಲ್ಲಿ ಪ್ರೈಸ್ ಓಪನ್ ಆಗಿ ಸಪೋರ್ಟ್ 1 ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ. ಹಾಗೆ ಪ್ರೀವಿಯಸ್ ಡೇ ಲೋ ಏನಿದೆ ಅದು ಕೂಡ ಕಂಪ್ಲೀಟ್ ಮಾಡಿದೆ. ಹಾಗೆ CPR ಲೆವೆಲ್ ವರೆಗೂ ಬಂದು ರೆಸಿಸ್ಟೆನ್ಸ್ 1 ವರೆಗೂ ತಲುಪಿದೆ. ಅಲ್ಲಿಂದ ಮಾರ್ಕೆಟ್ ಮತ್ತೆ CPR ಕೆಳಗಡೆ ಬಂದು ಸಪೋರ್ಟ್ 1 ನಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮತ್ತೆ ಪ್ರೀವಿಯಸ್ ಡೇ ಲೋ ಫಸ್ಟ್ ಟಾರ್ಗೆಟ್ ಮಾಡಿ CPR ನ ಸೆಕೆಂಡ್ ಟಾರ್ಗೆಟ್ ಮಾಡಿ ರೆಸಿಸ್ಟೆನ್ಸ್ 1 ಮತ್ತೆ ಪ್ರೀವಿಯಸ್ ಡೇ ಹೈ ಏನಿದೆ ಅಲ್ಲಿವರೆಗೂ ಟಚ್ ಮಾಡಿದೆ. ಸೊ ಇಲ್ಲಿ ITC ನಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ. ಇವತ್ತು ಬುಲಿಶ್ ಟ್ರೆಂಡ್ ಇತ್ತು ಇವತ್ತು ಮಾರ್ಕೆಟ್ ನಲ್ಲಿ ನೋಡೋದಾದ್ರೆ. ಓಕೆ, ಈಗ ನಾವು ನೋಡ್ತಾ ಇದೀವಿ ವಿಪ್ರೋ ಯಾವ ರೀತಿ ಓಪನ್ ಆಗಿದೆ ಅಂದ್ರೆ ಸಪೋರ್ಟ್ 1 ಮತ್ತೆ CPR ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿದೆ. ಅದಾದ ನಂತರ ಪ್ರೈಸ್ CPR ಅನ್ನ ಬ್ರೇಕ್ಔಟ್ ಮಾಡಕ್ಕೆ ಆಗಿಲ್ಲ. ನಮಗೆ ಅಲ್ಲಿ 20 ಮತ್ತೆ 50 EMA ಡೌನ್ ಟ್ರೆಂಡ್ ಸಿಗ್ನಲ್ ತೋರಿಸ್ತಾ ಇದೆ. ಅಲ್ಲಿಂದ ಮಾರ್ಕೆಟ್ ಸಪೋರ್ಟ್ 1 ಮತ್ತೆ ಪ್ರೀವಿಯಸ್ ಡೇ ಲೋ ಏನಿದೆ ಅದನ್ನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು. ಸಪೋರ್ಟ್ 2 ಮತ್ತೆ ಸಪೋರ್ಟ್ 3 ವರೆಗೂ ಪ್ರೈಸ್ ಬಂದಿದೆ. ಇಲ್ಲಿ ಒನ್ ಸೈಡ್ ಮೂವ್ಮೆಂಟ್ ಇತ್ತು, ಅದು ಬಿಯರಿಸ್ ಕಡೆ ತುಂಬಾ ಚೆನ್ನಾಗಿ ಮಾರ್ಕೆಟ್ ಇತ್ತು ವಿಪ್ರೋನಲ್ಲಿ. ಸೊ ಕೋಲ್ ಇಂಡಿಯಾ ನೋಡೋದಾದ್ರೆ ಕೋಲ್ ಇಂಡಿಯಾ ಕೂಡ ಅಷ್ಟೇ ಸಪೋರ್ಟ್ 1 ನಲ್ಲಿ ಪ್ರೈಸ್ ಓಪನ್ ಆಗಿ ಮಾರ್ನಿಂಗ್
ತುಂಬ ಚೆನ್ನಾಗಿ ಬುಲಿಶ್ ಸ್ಟ್ಯಾಂಡ್ ಇತ್ತು. ಹಾಗೆಯೇ ಪ್ರೈಸು CPR ಅನ್ನ ಕ್ರಾಸ್ ಮಾಡಿದೆ. ಪ್ರೀವಿಯಸ್ ಡೇ ಲೋನ ಟಾರ್ಗೆಟ್ ಫಸ್ಟ್ ಕಂಪ್ಲೀಟ್ ಮಾಡಿ, ಸೆಕೆಂಡ್ ಟಾರ್ಗೆಟ್ ಬಂದು CPR ನ ಕಂಪ್ಲೀಟ್ ಮಾಡಿ ಮತ್ತೆ ಅಲ್ಲಿಂದ ಪ್ರೈಸ್ ಕೆಳಗಡೆ ಬಂದಿದೆ, ಹಾಗೆ ಸೈಡ್ ವೇಸ್ ಆಗಿದೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ CPR ಇಂದ ಮತ್ತೆ ಕೆಳಗಡೆ ಬಂದಿದೆ. HDFC ಲೈಫ್ ಇನ್ಶೂರೆನ್ಸ್ ನೋಡೋದಾದ್ರೆ ಇದು CPR ಮೇಲೆ ಹಾಗೆಯೇ ಪ್ರೀವಿಯಸ್ ಡೇ ಹೈ ಏನಿದೆ ಅದರ ಮಧ್ಯದಲ್ಲಿ ಓಪನ್ ಆಗಿ ಮಾರ್ಕೆಟ್ ಮಾರ್ನಿಂಗ್ ಓಪನ್ ಆಗ್ತಿದ್ದಾಗೆ ಓಪನ್ ಹೈ ಆಗಿದೆ. ಸೊ CPR ಇಂದ ಕೆಳಗಡೆ ಬಂದು ಕ್ಲೋಸ್ ಆಗಿ ಸಪೋರ್ಟ್ 1 ಮತ್ತೆ ಸಪೋರ್ಟ್ 2 ಪ್ರೀವಿಯಸ್ ಡೇ ಲೋ ವರೆಗೂ ಬಂದಿದೆ ಮಾರ್ಕೆಟ್. ಇದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಯಾವುದು HDFC ಲೈಫ್ ಇನ್ಶೂರೆನ್ಸ್. ಹಾಗೆ ಭಾರತ್ ಪೆಟ್ರೋಲಿಯಂ ನೋಡೋದಾದ್ರೆ ಇದು ಕೂಡ ಅಷ್ಟೇ ಸಪೋರ್ಟ್ 1 ಮತ್ತೆ ಸಪೋರ್ಟ್ 2 ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿ ಸಪೋರ್ಟ್ 1 ಅನ್ನ ಬ್ರೇಕ್ಔಟ್ ಮಾಡಿ ಪ್ರೀವಿಯಸ್ ಡೇ ಲೋ ವರೆಗೂ ಟಚ್ ಮಾಡಿ ಮಾರ್ಕೆಟ್ ಮತ್ತೆ ಅಲ್ಲಿಂದ ರಿವರ್ಸ್ ಆಗಿದೆ. ಹಾಗೆ ಇವತ್ತು ಮಾರ್ಕೆಟ್ ಟ್ರೈ ಮಾಡ್ತಾ ಇತ್ತು ಸಪೋರ್ಟ್ 1 ಅನ್ನ ಬ್ರೇಕ್ಔಟ್ ಮಾಡಿ ಹಾಗೆ ಪ್ರೀವಿಯಸ್ ಡೇ ಲೋನ್ ಅನ್ನ ಬ್ರೇಕ್ಔಟ್ ಮಾಡೋದಕ್ಕೆ, ಆದರೆ ಸೆಲ್ಲಿಂಗ್ ತುಂಬಾ ಇರೋದ್ರಿಂದ ನಮಗೆ ಪ್ರೀವಿಯಸ್ ಡೇ ಲೋ ಇಂದ ಮತ್ತೆ ಎಂಡ್ ಆಫ್ ದಿ ಡೇ ಸಪೋರ್ಟ್ 2 ವರೆಗೂ ಪ್ರೈಸ್ ತಲುಪಿದೆ. ಇದು ಕೂಡ ಬೇರೆ ಟ್ರೆಂಡ್ ಆಗಿತ್ತು. ಹಿಂದಾಲ್ಕೋ ಇಂಡಸ್ಟ್ರೀಸ್ ಆಗಿದೆ ನೋಡಿ, ಪ್ರೈಸ್ ಓಪನ್ ಬಂದು ರೆಸಿಸ್ಟೆನ್ಸ್ 1 ಮತ್ತೆ ಪ್ರೀವಿಯಸ್ ಡೇ ಹೈ ಮಧ್ಯದಲ್ಲಿ ಓಪನ್ ಆಗಿ ಪ್ರೈಸು CPR ಇಂಡಿಕೇಟರ್ ವರೆಗೂ ಬಂದು ಇಲ್ಲಿಂದ ತುಂಬಾ ಚೆನ್ನಾಗಿ ಸಪೋರ್ಟ್ ತಗೊಂಡಿದೆ. ಹಾಗೆ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ 20 EMA 50 EMA ನ ಬ್ರೇಕ್ಔಟ್ ಮಾಡ್ಕೊಂಡು ಹೋಗ್ತಿದೆ. ಸೊ ಇಲ್ಲಿಂದ ಪ್ರೈಸು R1 ಪ್ರೀವಿಯಸ್ ಡೇ ಹೈ, R2 R3 ವರೆಗೂ ಪ್ರೈಸ್ ಹೋಗಿದೆ. ಇದು ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಹಿಂದಾಲ್ಕೋ ಇಂಡಸ್ಟ್ರೀಸ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೈಸ್ ಓಪನ್ ಆಗಿದ್ದು CPR ಕೆಳಗಡೆ ಓಪನ್ ಆಗಿ CPR ಮೇಲೆ ಹೋಗಿ ಮತ್ತೆ ಅಲ್ಲಿಂದ ಕರೆಕ್ಷನ್ ಮಾಡಿಕೊಂಡು ಪ್ರೈಸ್ CPR ಕೆಳಗಡೆ ಕ್ಲೋಸ್ ಆಯಿತು. CPR ಕೆಳಗಡೆ ಕ್ಲೋಸ್ ಆದ್ಮೇಲೆ ನಮಗೆ CPR ಇಂದ ನೇರವಾಗಿ ಪ್ರೀವಿಯಸ್ ಡೇ ಲೋ ಮತ್ತೆ ಈ ಸಪೋರ್ಟ್ 1 ವರೆಗೂ ಬಂದು ಪ್ರೈಸ್ ಮತ್ತೆ 50% ಆಫ್ ದಿ CPR ಇಂಡಿಕೇಟರ್ ಮತ್ತೆ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಟ್ರೇಡಿಂಗ್ ಮಾಡಿ ಆಮೇಲೆ ಮತ್ತೆ ಸಪೋರ್ಟ್ 1 ಇಂದ ಕೆಳಗಡೆ ಬಂದು ಪ್ರೈಸ್ ಪ್ರೀವಿಯಸ್ ಡೇ ಲೋ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ನಮಗೆ ಒಂದು ಸೆಲ್ಲಿಂಗ್ ಮೂಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅದಾದ್ಮೇಲೆ ಮತ್ತೆ ಸೈಡ್ ವೇಸ್ ಆಯಿತು, ಸೈಡ್ ವೇಸ್ ಆಗಿ ತಿರ್ಗಾ ಸಪೋರ್ಟ್ 1 ಗಿಂತ ಕೆಳಗಡೆ ಬಂತು. JSW ಸ್ಟೀಲ್ ನೋಡೋದಾದ್ರೆ ಪ್ರೈಸ್ ಓಪನ್ ಆಗಿದ್ದು ಸಪೋರ್ಟ್ 1 ಮತ್ತೆ ಸಪೋರ್ಟ್ 2 ಮಧ್ಯದಲ್ಲಿ ಓಪನ್ ಆಗಿ ಪ್ರೈಸ್ CPR ಇಂಡಿಕೇಟರ್ಗೆ ಟಚ್ ಮಾಡಿ ಮತ್ತೆ ಅಲ್ಲಿಂದ ರಿವರ್ಸ್ ಆಗಿದೆ. ನಮಗೆ ಇಲ್ಲಿ ಎಲ್ಲ ಸ್ಟಾಕ್ಗಳನ್ನು ನೋಡಬೇಕಾದ್ರೆ ಇಲ್ಲಿ CPR ನ್ಯಾರೋ CPR ವೈಡರ್ CPR ಎಲ್ಲ ಕಾಣಿಸ್ತಾ ಇದೆ. ಈಗ ನಮಗೆ EMI ಏನಿದೆ 20 50 200 EMI ಕೆಳಗಡೆ ಪ್ರೈಸ್ ಟ್ರೇಡ್ ಆಗ್ತಾ ಇರೋದ್ರಿಂದ ಇದೊಂದು ಡೌನ್ ಟ್ರೆಂಡ್ ಇತ್ತು. ಸೊ ಇಲ್ಲಿಂದ ಸಪೋರ್ಟ್ ಅಲ್ಲಿ ಓಪನ್ ಆಗಿರೋದ್ರಿಂದ ಪ್ರೈಸ್ ಪ್ರೀವಿಯಸ್ ಡೇ ಲೋ ವರೆಗೂ ಬಂದು ಇಲ್ಲಿಂದ ಮತ್ತೆ CPR ಗೆ ಟಾರ್ಗೆಟ್ ಮಾಡಿದೆ. 1 ಹಾಗೆ 2 ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಮತ್ತೆ ಅಲ್ಲಿಂದ ಪ್ರೈಸ್ ರಿವರ್ಸ್ ಆಗಿದೆ. ಟಾಟಾ ಮೋಟರ್ಸ್ ನೋಡೋದಾದ್ರೆ ಟಾಟಾ ಮೋಟರ್ಸ್ CPR ಕೆಳಗಡೆ ಹಾಗೆಯೇ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿ ಅಲ್ಲಿಂದ ಮತ್ತೆ ಕೆಳಗಡೆ ಬಂದು ಸಪೋರ್ಟ್ 1 ಇಂದ ಪ್ರೈಸ್ ಸಪೋರ್ಟ್ ತಗೊಂಡು ಪ್ರೀವಿಯಸ್ ಡೇ ಲೋ ನ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ CPR ಗೆ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಮತ್ತೆ ಅಲ್ಲಿಂದ ಒಂದು ರಿವರ್ಸ್ ಕಂಡಿದೆ ಟಾಟಾ ಮೋಟರ್ಸ್. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ CPR ಕೆಳಗಡೆ ಓಪನ್ ಆಗಿದೆ. ಹಾಗೆಯೇ ಸಪೋರ್ಟ್ 1 CPR ಮತ್ತು ಸಪೋರ್ಟ್ 1 ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿ ಅಲ್ಲಿಂದ ಸಪೋರ್ಟ್ 1 ಇಂದ ಮಾರ್ಕೆಟ್ ಕನ್ಸಾಲಿಡೇಟ್ ಮಾಡಿ ತಿರ್ಗಾ ಮಾರ್ಕೆಟ್ ಸಪೋರ್ಟ್ 1 ಇಂದ ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತು, ಆದರೆ ಅಲ್ಲಿಂದ ಹೋಗೋದಕ್ಕಾಗಿಲ್ಲ. ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಸಪೋರ್ಟ್ 1 ಇಂದ ಪ್ರೀವಿಯಸ್ ಡೇ ಲೋಗೆ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರೀವಿಯಸ್ ಡೇ ಲೋ ಇಂದ ಸಪೋರ್ಟ್ 2 ಗೆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಟಾರ್ಗೆಟ್ 3 ವರೆಗೂ ಬರಬೇಕಾಗಿತ್ತು. ಅಲ್ಲಿಂದ 70% ಮಾರ್ಕೆಟ್ ರೀಚ್ ಮಾಡ್ತು. ಇದು ಬಿಯರ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ICICI ಬ್ಯಾಂಕ್ ನೋಡೋದಾದ್ರೆ ICICI ಬ್ಯಾಂಕ್ ಓಪನ್ ಆಗಿದ್ದು ಸಪೋರ್ಟ್ 2 ಮತ್ತೆ ಸಪೋರ್ಟ್ 3 ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿ ಸಪೋರ್ಟ್ 1 ವರೆಗೂ ಹೋಗಿ ಅಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಆಗಿ ನಮಗೆ ಮೇಲ್ಗಡೆ EMI ಗಳು ಕಾಣಿಸ್ತಾ ಇದೆ. ಇಲ್ಲಿ CPR ವರೆಗೂ ಟಚ್ ಮಾಡಿಲ್ಲ. ಇಲ್ಲಿ EMI ಗಳು ಏನಿದೆ 20 ಮತ್ತೆ 50 200 EMI ಗಳು ನಮಗೆ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅಂತ ಸಿಗ್ನಲ್ ತೋರಿಸಿದೆ. ಅಲ್ಲಿಂದ ಕಂಪ್ಲೀಟ್ ಆಗಿ ಬಿಯರಿಶ್ ಟ್ರೆಂಡ್ ನಾವು ನೋಡ್ಲಿಕ್ಕೆ ಕಾಣಬಹುದು ICICI ಬ್ಯಾಂಕ್ ನಲ್ಲಿ. ಇಲ್ಲಿಂದ ಸಪೋರ್ಟ್ 1 ಇಂದ ಸಪೋರ್ಟ್ 2, ಸಪೋರ್ಟ್ 2 ಇಂದ ಸಪೋರ್ಟ್ 3, ಸಪೋರ್ಟ್ 3 ಇಂದ ಸಪೋರ್ಟ್ 4, ಸಪೋರ್ಟ್ 4 ಇಂದ ಕೂಡ ಕೆಳಗಡೆ ಬಂದಿದೆ. ಇದು ತುಂಬಾನೇ ಬಿಯರಿಶ್ ಮೂಮೆಂಟ್ ಇತ್ತು ICICI ಬ್ಯಾಂಕ್ ಅಲ್ಲಿ.
ಸೊ ಈಗ ಆಕ್ಸಿಸ್ ಬ್ಯಾಂಕ್ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಕೂಡ ಅಷ್ಟೇ ಸಪೋರ್ಟ್ 1 ಮತ್ತೆ ಸಪೋರ್ಟ್ 2 ಮಧ್ಯದಲ್ಲಿ ಪ್ರೈಸ್ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಡೈರೆಕ್ಟ್ ಆಗಿ CPR ಇಂಡಿಕೇಟರ್ಗೆ ತಲುಪಿ ಇಲ್ಲಿಂದ ನಮಗೆ ತೋರಿಸ್ತಾ ಇದೆ 20 ಮತ್ತೆ 50 EMA ಎರಡು ಡೌನ್ ಟ್ರೆಂಡ್ ತೋರಿಸ್ತಾ ಇರೋದ್ರಿಂದ ಪ್ರೈಸ್ ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಡೌನ್ ಟ್ರೆಂಡ್ ಅಲ್ಲೇ ಇತ್ತು. ಸಪೋರ್ಟ್ 1 ಇಂದ ಸಪೋರ್ಟ್ 2 ಮತ್ತೆ ಸಪೋರ್ಟ್ 3 ಎರಡು ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿ ಅದಾದ ನಂತರ ಮಾರ್ಕೆಟ್ ಸೈಡ್ ವೇಸ್ ಮಾಡಿ ಸಪೋರ್ಟ್ 3 ಗೆ ಫೈನಲಿ ಟಚ್ ಆಗಿದೆ. ಇವತ್ತು ಕೂಡ ನಾವು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೋಡೋದಾದ್ರೆ ಒಂದು ಬಿಯರಿಶ್ ಟ್ರೆಂಡ್ ಅನ್ನ ಕಾಣಬಹುದು. ಸೊ ಟೆಕ್ ಮಹೀಂದ್ರ ನೋಡೋದಾದ್ರೆ CPR ಮತ್ತೆ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಸಪೋರ್ಟ್ 2 ಗೆ ಟಚ್ ಮಾಡಿ ಮತ್ತೆ ಅಲ್ಲಿಂದ ಸಪೋರ್ಟ್ 1 ಗೆ ಹೋಗಿ ಪ್ರೈಸ್ ಕರೆಕ್ಷನ್ ಮಾಡಿ ಕನ್ಸಾಲಿಡೇಷನ್ ಮಾಡಿ ಸಪೋರ್ಟ್ 1 ಇಂದ ಸಪೋರ್ಟ್ 2 ಗೆ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಸಪೋರ್ಟ್ 2 ನಿಂದ ಸಪೋರ್ಟ್ 3 ಗೆ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ. ನಮಗೆ EMAಗಳು ಡೌನ್ ಟ್ರೆಂಡ್ ತೋರಿಸ್ತಾ ಇದೆ. ಸೊ ಬಿಯರಿಶ್ ಮಾರ್ಕೆಟ್ ಇತ್ತು ಅಂತ ಹೇಳ್ಬೋದು ಟೆಕ್ ಮಹೀಂದ್ರದಲ್ಲಿ. ಸೊ HCL ಟೆಕ್ನಾಲಜೀಸ್ ನೋಡೋದಾದ್ರೆ ಇದು ರೆಸಿಸ್ಟೆನ್ಸ್ 1 ನಲ್ಲಿ ಪ್ರೈಸ್ ಓಪನ್ ಆಗಿದೆ. ರೆಸಿಸ್ಟೆನ್ಸ್ 1 ಮತ್ತೆ ಪ್ರೀವಿಯಸ್ ಡೇ ಹೈ ಮಧ್ಯದಲ್ಲಿ ಓಪನ್ ಆಗಿ ಅಲ್ಲಿಂದ ಮಾರ್ಕೆಟ್ ಫಸ್ಟ್ CPR ಗೆ ಬಂದು ತಲುಪಿ CPR ನಲ್ಲಿ ಕನ್ಸಾಲಿಡೇಷನ್ ಮಾಡಿ ಇವತ್ತಿನ ಒಂದು ಟಾರ್ಗೆಟ್ ನೋಡೋದಾದ್ರೆ ತುಂಬಾ ಅದ್ಭುತವಾಗಿತ್ತು. HCL ಟೆಕ್ನಾಲಜೀಸ್ ಅಲ್ಲಿ ರೆಸಿಸ್ಟೆನ್ಸ್ 1 ಇಂದ ಪ್ರೀವಿಯಸ್ ಡೇ ಹೈ ಫಸ್ಟ್ ಟಾರ್ಗೆಟ್, ಪ್ರೀವಿಯಸ್ ಡೇ ಹೈ ಇಂದ CPR ಸೆಕೆಂಡ್ ಟಾರ್ಗೆಟ್, CPR ಇಂದ ಮತ್ತೆ ಸಪೋರ್ಟ್ 1 ಗೆ ಬಂದಿದೆ. ತುಂಬಾ ದೊಡ್ಡ ಫಾಲ್ ಅನ್ನ ನಾವು ಇಲ್ಲಿ ನೋಡಬಹುದು. HCL ಟೆಕ್ನಾಲಜೀಸ್ ಬಿಯರಿಶ್ ಟ್ರೆಂಡ್ ಆಗಿತ್ತು ಇವತ್ತು. ಭಾರತಿ ಏರ್ಟೆಲ್ ನೋಡೋದಾದ್ರೆ ಸಪೋರ್ಟ್ 2 ನಲ್ಲಿ ಪ್ರೈಸ್ ಓಪನ್ ಆಗಿ ಮೊದಲನೇ ಕ್ಯಾಂಡಲ್ ತುಂಬಾ ದೊಡ್ಡದಾಗಿ CPR ಇಂಡಿಕೇಟರ್ ನ ಮೇಲ್ಗಡೆ ಕ್ಲೋಸ್ ಆಗಿ ಹಾಗೆಯೇ ರೆಸಿಸ್ಟೆನ್ಸ್ 1 ಮತ್ತೆ ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಹೋಗಿ ಅಲ್ಲಿಂದ ಪ್ರೈಸ್ ಕರೆಕ್ಷನ್ ಮಾಡಿಕೊಂಡು ಮತ್ತೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ಔಟ್ ಮಾಡಿ ರೆಸಿಸ್ಟೆನ್ಸ್ 1 ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ CPR ಇಂಡಿಕೇಟರ್ ಸೆಕೆಂಡ್ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಹಾಗೆಯೇ ಪ್ರೀವಿಯಸ್ ಡೇ ಲೋ ವರೆಗೂ ಮತ್ತೆ ರೀಚ್ ಆಗಿದೆ. ಅದಾದ ನಂತರ ಮಾರ್ಕೆಟ್ ಕನ್ಸಾಲಿಡೇಷನ್ ಮಾಡಿದೆ. ಸೊ ಇದರಲ್ಲಿ ನಮಗೆ ಎರಡು ರೀತಿಯ ಟ್ರೆಂಡ್ ಇತ್ತು ಇವತ್ತು. ಅರ್ಲಿ ಮಾರ್ನಿಂಗ್ ನಮಗೆ ಮಾರ್ನಿಂಗ್ ಒಂದು ಟ್ರೇಡಿಂಗ್ ಸೆಷನ್ ಅಲ್ಲಿ ಅಪ್ ಟ್ರೆಂಡ್ ನ ನೋಡೋಕೆ ಸಿಕ್ಕರೆ ಅದಾದ ನಂತರ ನಮಗೆ ಡೌನ್ ಟ್ರೆಂಡ್ ಅಲ್ಲಿ ನೋಡೋಕೆ ಸಿಕ್ಕಿದೆ. EMAಗಳು ಇವತ್ತು ಏನ್ ತೋರಿಸ್ತಾ ಇತ್ತು ಅಂದ್ರೆ ಈ ಕಡೆ ಡೌನ್ ಟ್ರೆಂಡ್ ಕೂಡ ತೋರಿಸ್ತಾ ಇಲ್ಲ, ಈ ಕಡೆ ಅಪ್ ಟ್ರೆಂಡ್ ಕೂಡ ತೋರಿಸ್ತಾ ಇಲ್ಲ. ಸೊ ಕನ್ಸಾಲಿಡೇಷನ್ ಪೀರಿಯಡ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಭಾರತಿ ಏರ್ಟೆಲ್. ಸೊ ಅದಾನಿ ಪೋರ್ಟ್ಸ್ ಅಂಡ್ SEZ ಅಂತ ಏನಿದೆ ಇದರಲ್ಲಿ ನಾವು ನೋಡೋದಾದ್ರೆ ಪ್ರೈಸ್ ನಮಗೆ ಪ್ರೀವಿಯಸ್ ಡೇ ಲೋ ಮತ್ತೆ ಸಪೋರ್ಟ್ 1 ಕೆಳಗಡೆ ಓಪನ್ ಆಗಿದೆ. ಇಲ್ಲಿ ನೋಡೋದಾದ್ರೆ ರೈಟ್ 1406 ಗೆ CPR ಕೆಳಗಡೆ ಓಪನ್ ಆಗಿದೆ. CPR ಕೆಳಗಡೆ ಓಪನ್ ಆಗಿ ಸಪೋರ್ಟ್ 1 ಇಂದ ತಿರ್ಗಾ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡು ಪ್ರೀವಿಯಸ್ ಡೇ ಲೋ ಏನಿದೆ ಅದನ್ನ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ CPR ನ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಇಲ್ಲಿ ನಮಗೆ 20 EMA 50 EMA ನ ಬ್ರೇಕ್ಔಟ್ ಮಾಡಿ CPR ಬಾಟಮ್ CPR ಸೆಂಟ್ರಲ್ CPR ಮತ್ತೆ ಟಾಪ್ CPR ಅನ್ನ 3 ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಮತ್ತೆ ರೆಸಿಸ್ಟೆನ್ಸ್ 1 ವರೆಗೂ ಹೋಗಿದೆ. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಇವತ್ತು ಅದಾನಿ ಪೋರ್ಟ್ಸ್ ನಲ್ಲಿ ಅಪ್ ಟ್ರೆಂಡ್ ಮೂಮೆಂಟ್ ಇತ್ತು. ರೆಸಿಸ್ಟೆನ್ಸ್ 1 ಗೆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಯಾರೆಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ತುಂಬಾನೇ ಪ್ರಾಫಿಟ್ ಮಾಡ್ಕೊಂಡ್ರು. ಹಾಗೆಯೇ ಅಲ್ಲಿಂದ ಮಾರ್ಕೆಟ್ ತಿರ್ಗಾ ಕರೆಕ್ಷನ್ ಮಾಡಿಕೊಂಡು ರೆಸಿಸ್ಟೆನ್ಸ್ 1 ಇಂದ CPR ಇಂಡಿಕೇಟರ್ಗೆ ಬಂದು ತಲುಪಿದೆ. SBI ಲೈಫ್ ಇನ್ಸೂರೆನ್ಸ್ ನೋಡೋದಾದ್ರೆ CPR ಇಂಡಿಕೇಟರ್ ಮೇಲೆ ಹಾಗೆಯೇ ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಓಪನ್ ಆಗಿ CPR ಕೆಳಗಡೆ ಕ್ಲೋಸ್ ಆಯಿತು ಮಾರ್ಕೆಟ್ ಓಪನ್ ಆದಮೇಲೆ. ಅದಾದ ನಂತರ CPR ಟಾಪ್ CPR ಸೆಂಟ್ರಲ್ CPR ಹಾಗೆ ಬಾಟಮ್ ಪಿವೋಟ್ ಏನಿದೆ ಇದೆಲ್ಲವನ್ನು ಕ್ಲೋಸ್ ಮಾಡಿ ಆದಮೇಲೆ ಸಪೋರ್ಟ್ 1 ಗೆ ಥರ್ಡ್ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತು. 1 2 3 4 ಸೊ ಟೋಟಲ್ 4 ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಪ್ರೀವಿಯಸ್ ಡೇ ಲೋ ವರೆಗೂ ಬಂದು ಕಂಪ್ಲೀಟ್ ಮಾಡ್ತು. 5 ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದೆ. ಹಾಗೆ ನಮಗೆ ಇಲ್ಲಿ 9:50 ಒಂದು ಸಿಗ್ನಲ್ ಸಿಗ್ತಾ ಇದೆ. ಇವತ್ತು ಟ್ರೆಂಡ್ ಬಿಯರಿಶ್ ಆಗಿದೆ ಅಂತ SBI ಲೈಫ್ ಇನ್ಸೂರೆನ್ಸ್ ಅಲ್ಲಿ. ಇವತ್ತು SBI ಲೈಫ್ ಇನ್ಸೂರೆನ್ಸ್ ಅಲ್ಲಿ ಒನ್ ಸೈಡ್ ಮಾರ್ಕೆಟ್ ಇತ್ತು, ಅದು ಬಿಯರ್ ಟ್ರೆಂಡ್ ಆಗಿತ್ತು. ಇನ್ಫೋಸಿಸ್ ನೋಡೋದಾದ್ರೆ ಇನ್ಫೋಸಿಸ್ ನಲ್ಲಿ ನಮಗೆ ಈಗ ಟ್ರೇಡಿಂಗ್ ಪ್ರೈಸ್ ಓಪನ್ ಆಗಿರೋದಿಲ್ಲಪ್ಪ ಅಂತಂದ್ರೆ CPR ಇಂಡಿಕೇಟರ್ ಕೆಳಗೆ ಹಾಗೆಯೇ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಓಪನ್ ಆಗಿ ನಮಗೆ ಇಲ್ಲಿ ಆಲ್ರೆಡಿ ಸಿಗ್ನಲ್ ಸಿಕ್ಕಿತ್ತು. 20 ಮತ್ತೆ 50 200 EMA ನಮಗೆ ಕೆಳಮುಖವಾಗಿ ಕಾಣಿಸಿದ್ರಿಂದ ಬಿಯರಿಶ್ ಟ್ರೆಂಡ್ ಆಗಿತ್ತು. ಹಾಗೆ ಹೋಲ್ ಡೇ ಮಾರ್ಕೆಟ್ ನಮಗೆ ಪ್ರೀವಿಯಸ್ ಡೇ ಲೋನು ಕೂಡ ಬ್ರೇಕ್ಔಟ್ ಮಾಡಿ ಸಪೋರ್ಟ್ 1 ಕೂಡ ಬ್ರೇಕ್ಔಟ್ ಮಾಡಿ ಪ್ರೈಸ್ ಸಪೋರ್ಟ್ 2 ವರೆಗೂ ಬಂದು ಕನ್ಸಾಲಿಡೇಷನ್ ಮಾಡಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್ ನ ನೋಡೋದಾದ್ರೆ
ಓಕೆ, ಸೊ ಇದು ಓಪನ್ ಆಗಿರೋದು 1453. 1453 ಪ್ರೈಸ್ ಓಪನ್ ಆಗಿದ್ದು CPR ಇಂಡಿಕೇಟರ್ ಮತ್ತೆ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಓಪನ್ ಆಗಿ ಪ್ರೈಸ್ ಒಂದು ಹೈ ಅಂದ್ರೆ CPR ಇಂಡಿಕೇಟರ್ನ ಮೇಲೆ ಹೋಗಿ ಅಲ್ಲಿಂದ ಮತ್ತೆ ಒಂದೇ ಫಸ್ಟ್ ಕ್ಯಾಂಡಲ್ ಅಲ್ಲಿ ಮತ್ತೆ ಕೆಳಗಡೆ ಬಂದು ಇವತ್ತು ಇಲ್ಲಿ ನಮಗೆ ನೋಡ್ಲಿಕ್ಕೆ ಕಾಣಿಸ್ತಾ ಇದೆ ಮಾರ್ಕೆಟ್ ಬಿಯರಿಶ್ ಟ್ರೆಂಡ್ ಇದೆ ಅಂತ ಮಾರ್ನಿಂಗ್ ಟೈಮಲ್ಲಿ. ಸೊ ಪ್ರೈಸು ಮತ್ತೆ ಸಪೋರ್ಟ್ 1 ಇಂದ ಕೆಳಗಡೆ ಬಂದು ಸಪೋರ್ಟ್ 2ಗೆ ಹೋಗೋದಕ್ಕೆ ಮಾರ್ಕೆಟ್ ಟ್ರೈ ಮಾಡ್ತು. ಬಟ್ ಆದರೆ ಎಸ್ಟರ್ಡೇ ಲೋ ಏನಿತ್ತು, ಎಸ್ಟರ್ಡೇ ಲೋ ಇಂದ ಪ್ರೈಸು ಮತ್ತೆ ಇಲ್ಲಿಂದ ಕರೆಕ್ಷನ್ ಮಾಡಿಕೊಂಡು ಸಪೋರ್ಟ್ 1 ಟಚ್ ಮಾಡಿ ಪ್ರೀವಿಯಸ್ ಡೇ ಲೋನ ಬ್ರೇಕ್ಔಟ್ ಮಾಡಿ ಹಾಗೆ CPR ಇಂಡಿಕೇಟರ್ ವರೆಗೂ ಬಂದು ತಲುಪಿದೆ. ಇದರಲ್ಲಿ ನಾವು ನೋಡೋದಾದ್ರೆ ಒಂದು ಬುಲಿಶ್ ಟ್ರೆಂಡ್ ಅನ್ನ ನಾವು ಕಾಣಬಹುದು ಇಂಡಸ್ಇಂಡ್ ಬ್ಯಾಂಕ್ ನಲ್ಲಿ. ಸನ್ ಫಾರ್ಮಾಸ್ಯೂಟಿಕಲ್ ಈ ಸ್ಟಾಕ್ ಯಾವ ರೀತಿ ಇವತ್ತು ಆಗಿದೆ ಅಂತಂದ್ರೆ ಪ್ರೈಸ್ CPR ಇಂಡಿಕೇಟರ್ ಮೇಲ್ಗಡೆನೆ ಓಪನ್ ಆಗಿದೆ. ಹಾಗೆ ನಮಗೆ ಇಲ್ಲಿ 20 ಮತ್ತು 50 EMA ಎರಡು ಅಪ್ ಟ್ರೆಂಡ್ ಸಿಗ್ನಲ್ ತೋರಿಸ್ತಾ ಇರೋದ್ರಿಂದ ಹೋಲ್ ಡೇ ಇವತ್ತು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ರೆಜಿಸ್ಟೆನ್ಸ್ ನೋಡಿ, ಇಲ್ಲಿಂದ CPR ಇಂಡಿಕೇಟರ್ ಮೇಲೆ ಓಪನ್ ಆಗಿ ಟಾರ್ಗೆಟ್ 1 ಬಂದು ರೆಸಿಸ್ಟೆನ್ಸ್ 1 ಆಗಿತ್ತು, ಅದು ಕಂಪ್ಲೀಟ್ ಮಾಡ್ತು. ಅದಾದ್ಮೇಲೆ ಪ್ರೀವಿಯಸ್ ಡೇ ಹೈ ಇತ್ತು, ಪ್ರೀವಿಯಸ್ ಡೇ ಹೈ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿ ಅಲ್ಲಿಂದ ಮತ್ತೆ ರೆಸಿಸ್ಟೆನ್ಸ್ 1 ವರೆಗೂ ಹೋಯ್ತು. ಇಲ್ಲಿ ಒಂದು ಬುಲಿಶ್ ಟ್ರೆಂಡ್ ನಾವು ನೋಡ್ಲಿಕ್ಕೆ ಸಿಕ್ತು. ಹಾಗೆ ಯಾರೆಲ್ಲ ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ತುಂಬಾ ಸೇಫ್ ಆದ್ರು. ಮತ್ತೆ ಇನ್ನು ಮೇಲೆ ಹೋಗುತ್ತೆ ಅಂತ ಕಾದು ಕೂತವರೆಲ್ಗೂ ಮತ್ತೆ ಅಲ್ಲಿಂದ ರೆಸಿಸ್ಟೆನ್ಸ್ 2 ಇಂದ ರೆಸಿಸ್ಟೆನ್ಸ್ 1ಗೆ ಬಂದು ಅಲ್ಲಿಂದ ಮತ್ತೆ CPR ಗೆ ಟಚ್ ಮಾಡೋದಕ್ಕೆ ಮಾರ್ಕೆಟ್ ಟ್ರೈ ಮಾಡಿ ಕ್ಲೋಸ್ ಆಗಿದೆ. ಇದರಲ್ಲಿ ನಾವು ನೋಡೋದಾದ್ರೆ ಒಂದು ಸ್ಟ್ರೈಟ್ ಅಪ್ ಟ್ರೆಂಡ್ ಇತ್ತು ಸನ್ ಫಾರ್ಮಾಸ್ಯೂಟಿಕಲ್ ಅಲ್ಲಿ, ಇದು ಅಪ್ ಟ್ರೆಂಡ್ ಅಲ್ಲಿ ಇತ್ತು ಇವತ್ತು. ಸೊ ಈಗ ಸಿಪ್ಲಾ ಬಗ್ಗೆ ನೋಡೋದಾದ್ರೆ ಸಿಪ್ಲಾ ಪ್ರೈಸ್ ಓಪನ್ ಆಗಿದ್ದು CPR ಇಂಡಿಕೇಟರ್ ಕೆಳಗಡೆ ಹಾಗೂ ಸಪೋರ್ಟ್ 1 ಮಧ್ಯದಲ್ಲಿ ಓಪನ್ ಆಗಿ ಇಲ್ಲಿಂದ CPR ಇಂಡಿಕೇಟರ್ಗೆ ಟಚ್ ಆಗಿ ಇಲ್ಲಿಂದ ಇದರ ಮೇಲೆ ಕ್ಯಾಂಡಲ್ಗಳು ಕ್ಲೋಸ್ ಆಗಿ ಸಪೋರ್ಟ್ 1 ಮತ್ತೆ ಪ್ರೀವಿಯಸ್ ಡೇ ಹೈ ವರೆಗೂ ಟಚ್ ಮಾಡಿದೆ ಮಾರ್ಕೆಟ್. ಇದು ಕಂಪ್ಲೀಟ್ ಆಗಿ ಬುಲ್ ಟ್ರೆಂಡ್ ಆಗಿತ್ತು ಇವತ್ತು ಸಿಪ್ಲಾ. HDFC ಬ್ಯಾಂಕ್ ನೋಡೋದಾದ್ರೆ ಇದು ನ್ಯಾರೋ CPR ಆಗಿತ್ತು. ಮತ್ತೆ ನ್ಯಾರೋ CPR ಅಲ್ಲೂ ಕೂಡ ಬೆಳಿಗ್ಗೆನೆ ನಮಗೆ 20 EMA 50 EMA ಹಾಗೂ 200 EMAಗಳು 3 EMA ಕೆಳಗಡೆ ಟ್ರೇಡ್ ಆಗ್ತಾ ಇತ್ತು. ಇದು ಕಂಪ್ಲೀಟ್ ಆಗಿ ಬಿಯರಿಶ್ ಟ್ರೆಂಡ್ ಆಗಿತ್ತು. ಇವತ್ತು HDFC ಬ್ಯಾಂಕು ಕಂಪ್ಲೀಟ್ ಬಿಯರಿಶ್ ಟ್ರೆಂಡ್ ಅಲ್ಲೇ ಮಾರ್ಕೆಟ್ ನ ಕ್ಲೋಸ್ ಮಾಡಿದೆ. ಇದು ಸಪೋರ್ಟ್ 2 ಇಂದ ಸಪೋರ್ಟ್ 3 ಇಂದ ಸಪೋರ್ಟ್ 4 ವರೆಗೂ ಬಂದು ಮಾರ್ಕೆಟ್ ಸಪೋರ್ಟ್ 4 ಇಂದನೂ ಇನ್ನು ಕೆಳಗಡೆ ಹೋಗಿ ಬಿಯರಿಶ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಕಂಪ್ಲೀಟ್ ಆಗಿದೆ HDFC ಬ್ಯಾಂಕ್. ಸೊ ಹಾಗೆ ಇನ್ನು ಬಜಾಜ್ ಇದೆ, ನೀವು ನೋಡ್ಕೊಂಡು ಹೋಗ್ಬೋದು. ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗ್ತದೆ. ಸೊ ನೀವು ಇಂಡಿಕೇಟರ್ಗಳ ಬಗ್ಗೆ ಈಗ ನಿಮ್ಗೆ ಗೊತ್ತಾಗಿದೆ, CPR ಇಂಡಿಕೇಟರ್ ಮತ್ತೆ EMI ಮತ್ತೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಗೊತ್ತಾಗಿದೆ. ಇದು ಕೂಡ ಬಿಯರಿಶ್ ಟ್ರೆಂಡ್ ಆಗಿತ್ತು ಬಜಾಜ್ ಫಿನ್ಸರ್ವ್. ಹಾಗೆ ಕೋಟಕ್ ಮಹೀಂದ್ರ ಬ್ಯಾಂಕ್ ನೋಡೋದಾದ್ರೆ ಇದು ಕೂಡ ಅಷ್ಟೇ ಬಿಯರಿಶ್ ಟ್ರೆಂಡ್ ಆಗಿತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಸಪೋರ್ಟ್ 2 ನಿಂದ ಮತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ ನೋಡೋದಾದ್ರೆ ಇದು ಇವತ್ತು ಮಾರ್ಕೆಟ್ ಸೈಡ್ ವೇ ಆಗಿತ್ತು. ಶ್ರೀರಾಮ್ ಫೈನಾನ್ಸ್ ನೋಡೋದಾದ್ರೆ ಇದು ಕೂಡ ಸೈಡ್ ವೇಸ್ ಆಗಿತ್ತು. ಸೈಡ್ ವೇಸ್ ಆದಮೇಲೆ ಮತ್ತೆ ಒಂದು ಡೌನ್ ಟ್ರೆಂಡ್ ಫಾಲ್ನ ನಾವು ನೋಡಿದ್ವಿ ಸೆಕೆಂಡ್ ಹಾಫ್ನಲ್ಲಿ. ಗ್ರೆಸಿಮ್ ಇಂಡಸ್ಟ್ರಿನಲ್ಲಿ ನೋಡೋದಾದ್ರೆ ಮಾರ್ನಿಂಗು CPR ಇಂಡಿಕೇಟರ್ ಮೇಲ್ಗಡೆ ಟ್ರೇಡ್ ಮಾಡಿ ಯಾವಾಗ 20-50 EMAನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು, ಅಲ್ಲಿಂದ ಒಂದು ದೊಡ್ಡ ಫಾಲ್ ಬಂದಿದೆ. ಇದನ್ನ ನಾವು ಹೇಳೋದಾದ್ರೆ ಎರಡು ಟ್ರೆಂಡ್ ಇತ್ತು. ಮಾರ್ನಿಂಗು ಅಪ್ ಟ್ರೆಂಡ್ ಇತ್ತು, ಸೆಕೆಂಡ್ ಹಾಫ್ನಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಕಂಪ್ಲೀಟ್ ಆಗಿದೆ ಗ್ರೆಸಿಮ್ ಇಂಡಸ್ಟ್ರೀಸ್. ನೆಸ್ಲೆ ನೋಡೋದಾದ್ರೆ ನೆಸ್ಲೆ ಕೂಡ ಅಷ್ಟೇ CPR ಇಂಡಿಕೇಟರ್ಗಳ ಮೇಲೆ ಟ್ರೇಡ್ ಆಗಿದೆ. ಹಾಗೆ 20-50 200 EMA ಬುಲಿಶ್ ಟ್ರೆಂಡ್ ನ ಸೂಚಿಸ್ತಾ ಇತ್ತು. ಹಾಗೆ ಮಾರ್ಕೆಟ್ R1 R2 R3 R4 ವರೆಗೂ ಹೋಗಿ ಅಲ್ಲಿಂದ ಮಾರ್ಕೆಟ್ ಕ್ಲೋಸ್ ಆಗಿ ಕೆಳಗಡೆ ಬಂದಿದೆ. ರೆಸಿಸ್ಟೆನ್ಸ್ 4 ಇಂದ R1 R2 ಮತ್ತೆ ಮೇಲಿಂದ ನೋಡೋದಾದ್ರೆ ನಾವು R3 R2 R1 ಗೆ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ನೋಡೋದಾದ್ರೆ ಇದು ನಮಗೆ ಇವತ್ತು ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಸಪೋರ್ಟ್ 3 ನಲ್ಲಿ ಓಪನ್ ಆಗಿ ಪ್ರೈಸು ಸಪೋರ್ಟ್ 2 ಮತ್ತೆ ಸಪೋರ್ಟ್ 1 ಹಾಗೆಯೇ ಪ್ರೀವಿಯಸ್ ಡೇ ಲೋ ವರೆಗೂ ಬಂದು ಟಚ್ ಆಗಿ ಮಾರ್ಕೆಟ್ ಲಾಸ್ಟ್ ಅಲ್ಲಿ ಸೈಡ್ ವೇಸ್ ಆಗಿದೆ. ಏಷ್ಯನ್ ಪೇಂಟ್ಸ್ ಇದು ಇವತ್ತು ರೇಂಜ್ ಬೌಂಡ್ ಅಲ್ಲಿತ್ತು, ಕನ್ಸೋಲಿಡೇಷನ್ ಅಲ್ಲಿತ್ತು. ಯಾಕಂದ್ರೆ CPR ಇಂಡಿಕೇಟರ್ ಇಂದ ಬರೀ ಪ್ರೀವಿಯಸ್ ಡೇ ಹೈ ವರೆಗೂ ಮಾತ್ರ ಹೋಗಿ ಮಾರ್ಕೆಟ್ ಮತ್ತೆ ಅಲ್ಲೇ CPR ಇಂಡಿಕೇಟರ್ ಮಧ್ಯದಲ್ಲಿ ಕ್ಲೋಸ್ ಆಗಿದೆ.
ಅದಾನಿ ಎಂಟರ್ಪ್ರೈಸಸ್ ನೋಡೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು 2 ಟ್ರೆಂಡ್ ಸಿಕ್ಕಿದೆ ನಮಗೆ. ಮಾರ್ನಿಂಗ್ ಇಂದ ಸೆಕೆಂಡ್ ಹಾಫ್ ವರೆಗೂ ಅಪ್ ಟ್ರೆಂಡ್ ಇತ್ತು, ಅಲ್ಲಿಂದ ಮತ್ತೆ ಡೌನ್ ಟ್ರೆಂಡ್. ಟೈಟಾನ್ ನೋಡೋದಾದ್ರೆ ಟೈಟಾನ್ ಇವತ್ತು CPR ಮತ್ತೆ ಪ್ರೀವಿಯಸ್ ಡೇ ಲೋ ಕೆಳಗಡೆನೆ ಟ್ರೇಡಿಂಗ್ ಆಗ್ತಾ ಇತ್ತು, ಕನ್ಸಾಲಿಡೇಷನ್ ಪೀರಿಯಡ್ ಅಲ್ಲಿ ಇತ್ತು. ಅದಾದ್ಮೇಲೆ CPR ಇಂಡಿಕೇಟರ್ ನ ಬ್ರೇಕ್ಔಟ್ ಮಾಡ್ತು, ಮತ್ತೆ ಪ್ರೈಸ್ ಅಲ್ಲಿಂದ CPR ಇಂದ ಪ್ರೀವಿಯಸ್ ಡೇ ಲೋ ಮತ್ತೆ ಸಪೋರ್ಟ್ 1 ಅನ್ನ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಹಾಗೆ ಸಪೋರ್ಟ್ 2 ಗೆ ಬಂದು ಪ್ರೈಸ್ ಕ್ಲೋಸ್ ಆಗಿದೆ. ಲಾರ್ಸನ್ ಅಂಡ್ ಟರ್ಬೋ ಕೂಡ ನೋಡೋದಾದ್ರೆ ಮಾರ್ನಿಂಗ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಅದಾದ ನಂತರ ಮತ್ತೆ ಪ್ರೈಸ್ ಅಲ್ಲಿಂದ CPR ಇಂಡಿಕೇಟರ್ ಇಂದ ಕೆಳಗಡೆ ಬಂತು, ಪ್ರೀವಿಯಸ್ ಡೇ ಲೋನ ಬ್ರೇಕ್ಔಟ್ ಮಾಡಿ ಸಪೋರ್ಟ್ 1 ಹಾಗೂ ಸಪೋರ್ಟ್ 2 ವರೆಗೂ ಬಂದು ಅಲ್ಲಿಂದ ಮತ್ತೆ ಮಾರ್ಕೆಟ್ ಇದರಲ್ಲಿ 2 ಟ್ರೆಂಡ್ ಅನ್ನ ನಾವು ನೋಡಬಹುದು. ಒಂದು ಮಾರ್ನಿಂಗ್ ನಮಗೆ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಅದಾದ ನಂತರ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂತು, ಅಲ್ಲಿಂದ ತಿರ್ಗಾ ನಾವು ನೋಡೋದಾದ್ರೆ ಮತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ತಿರ್ಗಾ ಅಲ್ಲಿಂದ ಡೌನ್ ಟ್ರೆಂಡ್ ಬಂತು. ಇವತ್ತು ಏನ್ ಮಾಡಿದೆ ಅಂತ ಪ್ರೈಸ್ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಅಲ್ಲೇ ಸಪೋರ್ಟ್ ಮತ್ತೆ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲೇ ಮಾರ್ಕೆಟ್ ಕಂಪ್ಲೀಟ್ ಮಾಡಿದೆ. ಬಟ್ ಆದ್ರೂ ಕೂಡ ಇದು ಕೂಡ ಟ್ರೆಂಡ್ ಅಂತಾನೆ ಹೇಳ್ಬೋದು. ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಕನ್ಸಾಲಿಡೇಷನ್ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಕನ್ಸಾಲಿಡೇಷನ್ ಆಗಿಲ್ಲ, ಇದು 2 ಕಡೆ ಇವತ್ತು ಪ್ರಾಫಿಟ್ ಆಗಿತ್ತು, ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಅಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಟಾಟಾ ಕನ್ಸಲ್ಟೆನ್ಸಿ, ಇದು ಕೂಡ ಡೌನ್ ಟ್ರೆಂಡ್ ಅಲ್ಲಿತ್ತು. ಡಿವಿಸ್ ಲ್ಯಾಬೊರೇಟರೀಸ್ ಇದು ಅಪ್ ಟ್ರೆಂಡ್ ಅಲ್ಲಿತ್ತು. ಐಷರ್ ಮೋಟರ್ಸ್ ಇದು ಮಾರ್ನಿಂಗ್ ಅಪ್ ಸೈಡ್ ಅಲ್ಲಿತ್ತು, ಮತ್ತೆ ನೆಕ್ಸ್ಟ್ ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ 2 ಟ್ರೆಂಡ್ ಇತ್ತು. LTI ಮೈನ್ ಟ್ರೀನಲ್ಲಿ ನೋಡೋದಾದ್ರೆ ಇದು ಸೈಡ್ ವೇಸ್ ಮಾರ್ಕೆಟ್ ಆಗಿತ್ತು. ಹೀರೋ ಮೋಟರ್ ಕಾಪ್ ಬಂದು ಇದು ಕೂಡ ಅಷ್ಟೇ ಕನ್ಸಾಲಿಡೇಷನ್ ಇದೆ. CPR ಇಂಡಿಕೇಟರ್ ಮತ್ತೆ ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋ ಮಧ್ಯದಲ್ಲಿ ಇದು ಇಂಡಿಕೇಟರ್ ಆಗಿದೆ. CPR ಜೊತೆಗೇನೆ ಇವತ್ತು ಪ್ರೈಸ್ ನ ಕ್ಲೋಸ್ ಮಾಡಿದೆ ಹೀರೋ ಮೋಟರ್ ಕಾಪ್. ಸೊ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕೂಡ ಸೈಡ್ ವೇಸ್ ಆಗಿದೆ. ಅಪೋಲೋ ಹಾಸ್ಪಿಟಲ್ಸ್ ಅಲ್ಲಿ ನಮಗೆ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ, ಇದೊಂದು ಸೈಡ್ ವೇಸ್ ನಲ್ಲೇ ಟ್ರೆಂಡ್ ಆಗಿದೆ. CPR ಜೊತೆಗೆ ಇದು ಟ್ರೇಡ್ ಆಗಿದೆ, ಯಾಕಂದ್ರೆ 20 MA 50 MA 200 MA ಯಾವಾಗ ಒಟ್ಟಾರೆಯಾಗಿ ಚಲಿಸ್ತವೋ ಆವಾಗ ನಮಗೆ ಒಂದು ಸೈಡ್ ವೇಸ್ ಅನ್ನ ನಾವು ನೋಡಬಹುದು. ಇದು ಇವತ್ತು ಸೈಡ್ ವೇಸ್ ಆಗಿದೆ ಅಪೋಲೋ ಹಾಸ್ಪಿಟಲ್ಸ್. ಸೊ ನೆಕ್ಸ್ಟ್ ಡಾಕ್ಟರ್ ರೆಡ್ಡಿ ನೋಡೋದಾದ್ರೆ ಇದರಲ್ಲಿ ಬುಲಿಶ್ ಟ್ರೆಂಡ್ ಇತ್ತು. ಇವತ್ತು CPR ಮೇಲ್ಗಡೆ ಓಪನ್ ಆಗಿತ್ತು, ಪ್ರೈಸ್ ಅಲ್ಲಿಂದ ಮತ್ತೆ 200 EMA ಗೆ ಸಪೋರ್ಟ್ ತಗೊಂಡು CPR ಮತ್ತೆ ಪ್ರೀವಿಯಸ್ ಡೇ ಹೈ ಏನಿದೆ ಅಲ್ಲಿಗೆ ಟಚ್ ಮಾಡಿ ಸಪೋರ್ಟ್ 1 ರೆಸಿಸ್ಟೆನ್ಸ್ 1 ವರೆಗೂ ಪ್ರೈಸ್ ಮೂವ್ಮೆಂಟ್ ಮಾಡಿದೆ. ಮತ್ತೆ ರೆಸಿಸ್ಟೆನ್ಸ್ 1 ಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತು, ಆದ್ರೆ ಆಗ್ಲಿಲ್ಲ, ಅಲ್ಲಿಂದ ಮತ್ತೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ಒಂದು ಅಪ್ ಟ್ರೆಂಡ್ ಅಲ್ಲಿ ಇತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್. ಮತ್ತೆ ಬಜಾಜ್ ಫೈನಾನ್ಸ್ ನೋಡೋದಾದ್ರೆ ಬಜಾಜ್ ಫೈನಾನ್ಸ್ CPR ಇಂಡಿಕೇಟರ್ ಕೆಳಗಡೆ ಪ್ರೈಸ್ ಓಪನ್ ಆಗಿ ಇವತ್ತು ನಾವು ನೋಡೋದಾದ್ರೆ ಇದೊಂದು ಬೇರಿಶ್ ರನ್ನ ನೋಡಿದೀವಿ. ಯಾಕಂದ್ರೆ ನಮಗೆ ಇಲ್ಲಿ 20 50 200 EMA ಕೆಳಗಡೆ ಯಾವಾಗ ಟ್ರೇಡ್ ಆಗುತ್ತೆ ಆಗ ಅದು ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಬಜಾಜ್ ಆಟೋ ನೋಡೋದಾದ್ರೆ ಬಜಾಜ್ ಆಟೋದಲ್ಲಿ ಇವತ್ತು ಒಂದು ಒಳ್ಳೆ ಅಪ್ ಟ್ರೆಂಡ್ ಆಗಿ ಕಾಣಿಸ್ತಾ ಇದೆ. ಪ್ರೀವಿಯಸ್ ಡೇ ಲೋನಲ್ಲಿ ಪ್ರೈಸ್ ಓಪನ್ ಆಗಿ CPR ಇಂಡಿಕೇಟರ್ಗೆ ಟಚ್ ಮಾಡಿ ಮತ್ತೆ ಪ್ರೈಸ್ ನ ರೀಕರೆಕ್ಷನ್ ಮಾಡಿಕೊಂಡು ಪ್ರೀವಿಯಸ್ ಡೇ ಲೋ ಇಂದ ಸಪೋರ್ಟ್ 1 CPR ಇಂಡಿಕೇಟರ್ ಪ್ರೀವಿಯಸ್ ಡೇ ಹೈ ನ ಬ್ರೇಕ್ಔಟ್ ಮಾಡಿ R1 R2 R3 ವರೆಗೂ ಹೋಗಿದೆ. ಬಜಾಜ್ ಆಟೋದಲ್ಲಿ ತುಂಬಾನೇ ಒಳ್ಳೆ ಒಂದು ಅಪ್ ಟ್ರೆಂಡ್ ಅನ್ನ ನಾವು ನೋಡಬಹುದು. ಅಲ್ಟ್ರಾಟೆಕ್ ಸಿಮೆಂಟ್ ನ ನೋಡೋದಾದ್ರೆ ಇದು ಕಂಪ್ಲೀಟ್ ಬಿಯರ್ ಟ್ರೆಂಡ್ ಆಗಿತ್ತು. ಸೊ ಹಾಗೆ 20 50 200 EMA ಕೆಳಗಡೆ ಟ್ರೇಡ್ ಆಗಿದೆ. ಕಂಪ್ಲೀಟ್ ಹೋಲ್ ಡೇ ಪ್ರೀವಿಯಸ್ ಡೇ ಲೋ ಕೆಳಗಡೆ ಸಪೋರ್ಟ್ 1 ಇಂದ ಮತ್ತೆ ಸಪೋರ್ಟ್ 2 ವರೆಗೂ ಬಂದು ಸೈಡ್ ವೇಸ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಹಾಗೆ ಲಾಸ್ಟ್ ಮಾರುತಿ ಸುಜುಕಿ ಇದೆ. ಮಾರುತಿ ಸುಜುಕಿ ನೋಡೋದಾದ್ರೆ CPR ಇಂಡಿಕೇಟರ್ ಮತ್ತೆ ಸಪೋರ್ಟ್ 1 ಮಧ್ಯದಲ್ಲಿಯೇ ಇವತ್ತು ಟ್ರೇಡ್ ಆಗಿದೆ. ಇದು ರೇಂಜ್ ಬೌಂಡ್ ಕನ್ಸೋಲಿಡೇಷನ್ ಪೀರಿಯಡ್ ಅಲ್ಲೇ ಇವತ್ತು ಮಾರ್ಕೆಟ್ ಕಂಪ್ಲೀಟ್ ಆಗಿದೆ. ಸೊ ನಾನು CPR ಇಂಡಿಕೇಟರ್ ಮತ್ತೆ 20 50 200 EMA ಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ಮಾರ್ಕೆಟ್ ನಲ್ಲಿ ಯಾವ ರೀತಿ ಒಂದು ಕಂಡೀಷನ್ ಇದೆ ಹಾಗೆ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ನಿಮಗೂ ಕೂಡ ಈ CPR ಇಂಡಿಕೇಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ವಾಟ್ಸ್ಆಪ್ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದರ ಒಂದು ಟ್ರೈನಿಂಗ್ ನ ನೀವು ತಗೊಳ್ಬಹುದು. ಸೊ ಯಾಕೆ ನಾನು ಎಲ್ಲಾ ಸ್ಟಾಕ್ಗಳ ಬಗ್ಗೆನೂ ತೋರಿಸಬೇಕಾಗಿತ್ತು ಇವತ್ತು ಅಂತಂದ್ರೆ ಈ CPR ಇಂಡಿಕೇಟರ್ ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಸ್ಟಾಕ್ ನ ಅನಲೈಸ್ ಮಾಡೋದು, ಟ್ರೆಂಡ್ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅಂತ ನಾವು ತಿಳ್ಕೊಂಡು ಯಾವ ರೀತಿ ಟ್ರೇಡಿಂಗ್ ಮಾಡೋದು ಅಂತ ಹೆಲ್ಪ್ ಆಗುತ್ತೆ ಅಂತ. ಸೊ ಒಂದೊಂದೇ ನಾನು ಸ್ಟಾಕ್ಗಳ ಬಗ್ಗೆ ತೋರಿಸ್ಕೊಂಡು ಹೋದಾಗ ತುಂಬಾ ವಿಡಿಯೋಸ್ಗಳಾಗುತ್ತೆ. ಸೊ ಹಾಗಾಗಿ ಎಲ್ಲ ಸ್ಟಾಕ್ಗಳನ್ನ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಮುಂದೆ ಕೂಡ ನಾನು ಇದೇ ರೀತಿ ಸ್ಟಾಕ್ಗಳ ಬಗ್ಗೆ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು CPR ಇಂಡಿಕೇಟರ್ ಮತ್ತೆ EMA ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೇಡಿಂಗ್ ಮಾಡಬಹುದು ಅಂತ ಮಾಡ್ತಾ ಇರ್ತೀನಿ. ಸೊ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.